ಅನಾರೋಗ್ಯ ಪೀಡಿತ 85 ವರ್ಷದ ವೃದ್ಧೆ ತೆವಳಿಕೊಂಡೆ ಆಸ್ಪತ್ರೆಗೆ ಒಳಗೆ ಪ್ರವೇಶಿಸುವಂಥ ಅಮಾನವೀಯ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಸ್ಥಳೀಯರು ಅದನ್ನು ವಿಡಿಯೋ ಮಾಡಿಕೊಂಡಿದ್ದಾರೆ. ಈಗ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೋಡಿ, ಆಸ್ಪತ್ರೆಯ ಅವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ಅಂದರೆ ಅಲ್ಲಿ ಚೇರ್ ಇಲ್ಲ. ನೋಡಿ, ಈ ರೀತಿಯ ಅವ್ಯವಸ್ಥೆ ಇದ್ದರೂ ಕೂಡ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂಥೇಳಿ. ಎಮ್ಮರಹಳ್ಳಿಯ ದೊಡ್ಡಕ್ಕ ಎಂಬ ವೃದ್ಧೆ ಚರ್ಮ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆಗೆ ಅಂಥೇಳಿ ಆಟೋದಲ್ಲಿ ಹೋಗಿರ್ತಾರೆ. ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗುವಂಥ ಸಂದರ್ಭದಲ್ಲಿ, ಒಳಗಡೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಾಗಲೇ ವೀಲ್ ಚೇರ್ ಇಲ್ಲ. ಅಲ್ಲಿ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿ ತುರ್ತು ವಿಭಾಗದವರೆಗೂ ಕೂಡ ಹೋಗೋದಕ್ಕೂ ಕೂಡ ಯಾವುದೇ ರೀತಿಯ ಚೇರ್ ಇಲ್ಲ. ಅಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಅನಾರೋಗ್ಯ ಪೀಡಿತ 85 ವರ್ಷದ ವೃದ್ಧೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂಥೇಳಿ. ಅವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ವೀಲ್ ಚೇರ್ ಇರಬೇಕು. ಬಟ್ ಆ ವ್ಯವಸ್ಥೆ ಇದೆಯಾ ಇಲ್ಲ, ಅಥವಾ ಸಿಬ್ಬಂದಿಯ ನಿರ್ಲಕ್ಷ್ಯನ ಅನ್ನೋದು ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಅಲ್ಲಿ ನಡೀತಾ ಇದೆ ಅಂಥೇಳಿ. ಪದೇ ಪದೇ ಆ ಭಾಗದಲ್ಲಿ ಈ ರೀತಿಯ ಘಟನೆ ಆದಾಗ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂಥೇಳಿ. ವಯಸ್ಸಾಗಿದೆ, 85 ವರ್ಷ. ಹಾಸ್ಪಿಟಲ್ಗೆ ಏನು ಹೋಗಿದ್ರಲ್ಲ, ಏನೋ ಆರೋಗ್ಯ ಸಮಸ್ಯೆ ಏನಿತ್ತಲ್ಲ, ಡಾಕ್ಟ್ರು ಕೂಡ ಸಿಗಲಿಲ್ಲ. ಅಲ್ಲಿ ವಾಪಸ್ ಹಂಗೆ ಬಂದರು. ವೀಲ್ ಚೇರ್ ಇಲ್ಲ, ಡಾಕ್ಟ್ರು ಕೂಡ ಸಿಗಲಿಲ್ಲ ಅಲ್ಲಿ. ಸೊ ಏನು ಮಾಡಬೇಕು? ವಾಪಸ್ ಅದೇ ರೀತಿ ತೆವಳ್ತಾನೆ ವಾಪಸ್ ಬಂದರು. ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಂಜೆಕ್ಷನ್ ಪಡೆಯದೆ ಮನೆಗೆ ವಾಪಸ್ಸಾಗಿರುವಂಥ ಘಟನೆ ಇದು. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರ ತವರು ಕ್ಷೇತ್ರ ಅದು ಶಿರಾ. ಆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು.